ಉತ್ತರಾಖಂಡದಲ್ಲಿ ಏನ್ ನಡೀತಾ ಇದೆ? ಉತ್ತರಾಖಂಡ ಇನ್ನು ದೇವಭೂಮಿನ ಅಥವಾ ಅದು ಕೋಮು ಧ್ರುವೀಕರಣದ ಪ್ರಯೋಗಾಲಯ ಆಗ್ತಾ ಇದೆಯಾ? ಡೆಹ್ರಾಡೂನ್ನಲ್ಲಿ ಕಾಶ್ಮೀರಿ ಶಾಲ್ ಮಾರಾಟಗಾರರನ್ನ ಕ್ರೂರವಾಗಿ ಥಳಿಸೋದ್ರಿಂದ ಹಿಡಿದು ಕೊಟ್ದ್ವಾರದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬೆದರಿಕೆಯವರೆಗೆ ನಡೆಬಾರದೆಲ್ಲವೂ ಕೂಡ ಅಲ್ಲಿಗೆ ನಡೀತಾ ಇದೆ. ಬಾಬಾ ಪದವನ್ನ ಯಾರು ಬಳಸಬೇಕು, ಶಾಲ್ಗಳನ್ನ ಯಾರು ಮಾರಾಟ ಮಾಡಬೇಕು ಅಂತ ಹಿಂದುತ್ವ ಗುಂಪುಗಳೇ ನಿರ್ಧಾರ ಮಾಡೋದಾದ್ರೆ ಸರ್ಕಾರ ಅನ್ನೋದು ಎಲ್ಲಿದೆ? ಮೊಹಮ್ಮದ್ ದೀಪಕ್ ಅಂತವರು ಅಲ್ಪಸಂಖ್ಯಾತರ ಪರ ನಿಲ್ಲಬೇಕಾದ್ರೆ ಪೊಲೀಸರು ಮತ್ತೆ ಈ ಸರ್ಕಾರಕ್ಕೆ ಯಾಕದು ಸಾಧ್ಯ ಆಗ್ತಾ ಇಲ್ಲ? ಪುಷ್ಕರ್ ಸಿಂಗ್ ಧಾಮಿ ಅಂತವರ ರಾಜಕೀಯ ಪದೇ ಪದೇ ಭೂ ಜಿಹಾದ್, ಲವ್ ಜಿಹಾದ್ ಸುತ್ತಾನೆ ಯಾಕೆ ಸುತ್ತತ್ತೆ? ಆರ್ಥಿಕ ಬಹಿಷ್ಕಾರಗಳು ಮತ್ತೆ ಅಲ್ಪಸಂಖ್ಯಾತರನ್ನ ಅವಮಾನಿಸೋದು ರಾಜಕೀಯದ ಹೊಸ ಅಸ್ತ್ರಗಳಾಗ್ತಾ ಇದೆಯಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.